ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ನಮ್ಮ ನೆರೆ ರಾಷ್ಟ್ರ, ಶತ್ರು ರಾಷ್ಟ್ರ, ಉಗ್ರಗಾಮಿಗಳ ತಾಣವಾಗಿರುವಂತಹ, ಉಗ್ರಗಾಮಿಗಳಿಗೆ, ಭಯೋತ್ಪಾದಕರಿಗೆ ಪೋಷಣೆ ನೀಡುವಂತಹ ಪಾಕಿಸ್ತಾನ, ಭಿಕ್ಷುಕರ ರೀತಿಯಲ್ಲಿ ಎಲ್ಲದರಲ್ಲೂ ಕಮ್ಮಿ ಇದ್ದು ಜಗತ್ತಿನೆಡೆಗೆ ಕೈಚಾಚಿರುವಂತಹ ಪಾಕಿಸ್ತಾನ, ನಾನು ಎಲ್ಲ ವಿಧದಲ್ಲೂ ಸದೃಢವಾಗಿದ್ದೇನೆ, ಇನ್ನೇನಾದರೂ ಯಾವುದೇ ರಾಷ್ಟ್ರಗಳು ನಮ್ಮೊಂದಿಗೆ ಯುದ್ಧಕ್ಕೆ ಬಂದರೆ ಅವರಿಗೆ ಸರಿಯಾದಂತಹ ರೀತಿಯಲ್ಲೇ ನಾವು ಪಾಠವನ್ನು ಕಲಿಸ್ತೇವೆ ಅನ್ನುವಂತಹ ಭ್ರಮೆಯಲ್ಲಿ ಇದ್ದ ಹಾಗೆ ಕಾಣಿಸ್ತಾ ಇದೆ. ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇತ್ತೀಚೆಗೆ ನಮ್ಮ ದೇಶದ ರಕ್ಷಣಾ ಸಚಿವರಾದಂತಹ ರಾಜನಾಥ್ ಸಿಂಗ್ ಅವರು ಪಾಕಿಸ್ತಾನವೇನಾದರೂ ಈ ಬಾರಿ ಗಡಿಯಲ್ಲಿ ಕಿತಾಪತಿಯನ್ನ ಮಾಡಿ ಯುದ್ಧದ ರೀತಿಯಲ್ಲಿ ಕಾಲು ಕೆರೆದುಕೊಂಡು ಬಂದರೆ, ನಾವುಗಳು ಈ ಹಿಂದೆ ಎಂದೂ ಕೂಡ ಯುದ್ಧ ಮಾಡಿಲ್ಲ, ಆ ಪ್ರಮಾಣದಲ್ಲಿ ನಾವು ಯುದ್ಧವನ್ನ ಮಾಡಿ ಸರಿಯಾದಂತಹ ತಕ್ಕನಾದಂತಹ ಪಾಠವನ್ನ ಕಲಿಸ್ತೇವೆ ಅನ್ನುವಂತಹ ಒಂದು ಎಚ್ಚರಿಕೆಯನ್ನ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಪಾಕಿಸ್ತಾನಕ್ಕೆ ಕೊಡ್ತಾರೆ. ಪಾಕಿಸ್ತಾನಕ್ಕೆ ಈ ಎಚ್ಚರಿಕೆಯನ್ನ ಕೊಟ್ಟಂತಹ ಬೆನ್ನಲ್ಲೇ ಪಾಕಿಸ್ತಾನದ ರಕ್ಷಣಾ ಸಚಿವ ಖವಾಜಾ ಆಸಿಫ್ ಅವರು ಅವರದ್ದೇ ರೀತಿಯಲ್ಲಿ ಅವರು ಕೂಡ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಏನಂತ ಅಂದರೆ, ಭವಿಷ್ಯದಲ್ಲಿ ಯಾವುದೇ ಸಂಘರ್ಷ ಉಂಟಾದರೆ ಪಾಕಿಸ್ತಾನ ತನ್ನ ಸೇನೆಯ ಮೂಲಕ ಈ ಬಾರಿ ನಮ್ಮ ಹೋರಾಟ ಅಥವಾ ಯುದ್ಧ ಬರೀ ಗಡಿ ಭಾಗಕ್ಕೆ ಸೀಮಿತವಾಗಿರೋದಿಲ್ಲ. ಇಫ್ ಇನ್ ಕೇಸ್ ಇಂಡಿಯಾ ಏನಾದರೂ ನಮ್ಮ ಜೊತೆಗೆ ಯುದ್ಧಕ್ಕೆ ಬಂದರೆ ನಾವು ಅವರ ಆಂತರಿಕ ಪ್ರದೇಶಗಳಿಗೆ, RSS ಶಿಬಿರಗಳಿಗೆ, ನಾಗರಿಕರನ್ನು ಗುರಿಯಾಗಿಸಿಕೊಂಡು ಮನೆಗಳ ಮೇಲೆ ನಾವು ದಾಳಿಯನ್ನು ಮಾಡ್ತೇವೆ ಅನ್ನುವಂಥ ಒಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರ ಎಚ್ಚರಿಕೆಗೆ ಅವರೂ ಕೂಡ ರಕ್ಷಣಾ ಸಚಿವರು ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಪಾಕಿಸ್ತಾನ ಯಾವಾಗಲೂ ಕೂಡ ಶಾಂತಿ ಮತ್ತು ಪ್ರಾದೇಶಿಕ ಸ್ಥಿರತೆಯನ್ನು ಕಾಪಾಡೋದಕ್ಕೆ ಬದ್ಧವಾಗಿದೆ. ಆದರೆ ಯಾವುದೇ ಪ್ರಚೋದನೆ ಎದುರಾದರೆ ಸ್ವಾತಂತ್ರ್ಯ ರಕ್ಷಣೆಗೆ ಪೂರ್ಣ ಸಜ್ಜಾಗಿರುತ್ತೆ. ಈ ಬಾರಿ ಸಂಘರ್ಷ ಬರೀ ಗಡಿ ಭಾಗಕ್ಕೆ ಸೀಮಿತವಾಗಿರೋದಿಲ್ಲ. ಅಂದರೆ ನಾವು ಒಳಗೇನೂ ನುಗ್ತೇವೆ, RSS ಶಿಬಿರಗಳು, ನಾಗರಿಕರು, ಮನೆಗಳನ್ನು ಗುರಿಯಾಗಿಸಿಕೊಂಡು ದಾಳಿಯನ್ನು ಮಾಡ್ತೇವೆ, ಶಾಂತಿ ಮತ್ತು ಸುಭದ್ರತೆಯನ್ನು ಕಾಪಾಡಿಕೊಳ್ತೇವೆ, ಪ್ರಾದೇಶಿಕ ಸ್ಥಿರತೆಯನ್ನು ಕಾಪಾಡಿಕೊಳ್ತೇವೆ ಅಂತ ಪಾಕಿಸ್ತಾನ ಹೇಳ್ತಾ ಇದೆ. ಈ ಪಾಕಿಸ್ತಾನಕ್ಕೆ ನಾಚಿಕೆ ಆಗಲ್ಲ. ಮೂರು ಬಿಟ್ಕೊಂಡು ಎಲ್ಲವನ್ನು ಏನು ಹೇಳ್ತಾರೆ, ವಿಶ್ವದ ಮಟ್ಟದಲ್ಲಿ ಗೊತ್ತಿದೆ ಪಾಕಿಸ್ತಾನ ಏನು ಅಂತ. ಅಂಥ ಪಾಕಿಸ್ತಾನ, ಅದರ ರಕ್ಷಣಾ ಸಚಿವ ನಾವು ಶಾಂತಿಯನ್ನು, ಅದೇ ಭಯೋತ್ಪಾದನೆಯನ್ನು ಪೋಷಿಸುವಂತಹ ದೇಶ ಶಾಂತಿಯನ್ನು ಕಾಪಾಡುತ್ತಂತೆ, ಪ್ರಾದೇಶಿಕ ಸ್ಥಿರತೆ ಅಂತೆ. ನುಂಗೋದ್ ಕಡೆ ಎಲ್ಲ ನುಂಗ್ಬಿಟ್ಟು ಪದೇ ಪದೇ ಕಾಲು ಕೆರ್ಕೊಂಡು ಜಗಳಕ್ಕೆ ಬಂದು ತಕ್ಕನಾದಂಥ ಪಾಠವನ್ನು ಕಲ್ತ್ಕೊಂಡು ಅನುಭವಿಸ್ಕೊಂಡು ಕೂತ್ಕೊಂಡಿರುವಂತಹ ಭಿಕ್ಷುಕ ರಾಷ್ಟ್ರ ಪಾಕಿಸ್ತಾನ ಭಾರತಕ್ಕೆ ಎಚ್ಚರಿಕೆ ಕೊಡ್ತಾ ಇದೆ. ನೀವು ಏನೇ ಎಚ್ಚರಿಕೆ ಕೊಟ್ಕೊಳ್ಳಿ, ಬಟ್ ನೀವು ಇರೋದು ಭ್ರಮೇಲಿ ಅನ್ನೋದನ್ನ ದಯವಿಟ್ಟು ಕ್ಲಿಯರ್ಲಿ ಅರ್ಥ ಮಾಡ್ಕೊಳ್ಬೇಕು. ಪಾಕಿಸ್ತಾನದವರು ಯಾರು ಕೂಡ ಇಲ್ಲಿ ಸುಮ್ಮನೆ ಕೂತ್ಕೊಂಡಿಲ್ಲ. ಬಂದರೆ ಗೊತ್ತಾಗತ್ತೆ. ಯಾವುದಾದ್ರೂ ಹಿಸ್ಟರಿಯಲ್ಲಿ ಒಂದು ಕಡೆ ತೋರಿಸಿ, ಇತಿಹಾಸದಲ್ಲಿ ಯಾವತ್ತಿಗಾದರೂ ಭಾರತ ಕಾಲ ಕೆರೆದುಕೊಂಡು ಗಡಿ ಭಾಗದಲ್ಲಿ ಯುದ್ಧವನ್ನು ಮಾಡಿದ್ಯಾ, ಗಲಾಟೆಯನ್ನು ಮಾಡಿದ್ಯಾ ಪಾಕಿಸ್ತಾನದ ಜೊತೆಗೆ? ಒಂದು ಉದಾಹರಣೆ ತೋರಿಸ್ಲಿ. ಮಾಡಿರೋದೆಲ್ಲ ನೀವೇ ಪಾಕಿಸ್ತಾನದವರು. ಹಂಗಿದ್ದ ಮೇಲೆ ಎಚ್ಚರಿಕೆ ಕೊಡೋದು ಖಂಡಿತವಾಗಲೂ ಕೊಡ್ತೇವೆ. ಈ ಬಾರಿ ಮಾಡಿದ್ರೆ ಈ ಹಿಂದೆ ಎಂದೂ ಕಂಡಿಲ್ಲ ಪಾಕಿಸ್ತಾನ, ಆ ಥರ ಉತ್ತರವನ್ನು ಕೊಡ್ತೇವೆ ಅಂತ. ನೀವುಗಳು ಎಷ್ಟೋ ಸರ್ತಿ ಅಂದ್ಕೊಂಡು ನಾವು ರೆಡಿ ಇದ್ದೀವಿ ಅಂತ ಬಂದು ನೀವು ನಷ್ಟ ಅನುಭವಿಸಿರೋದನ್ನು ನೋಡಿದ್ದೀವಿ. ಮತ್ತೆ ಭಿಕ್ಷುಕರಾಗೋಕ್ಕೆ ಹೋಗಬೇಡಿ. ಪಾಕಿಸ್ತಾನದವ್ರಿಗೊಂದು ಕಿವಿ ಮಾತು ಹೇಳ್ತೇನೆ, ಭಾರತ ಸುಮ್ಮನೆ ಕೂತಿಲ್ಲ, ಎಲ್ಲ ವಿಧದಲ್ಲೂ ಭಾರತ ಸನ್ನದ್ಧವಾಗಿದೆ, ಸರಿಯಾದಂಥ ಪಾಠವನ್ನು ಕಲಿಸ್ತೇವೆ ಅನ್ನೋದನ್ನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.